ಗೆ ಮದುವೆ ಇತ್ತು. ಎಲ್ಲ ಸರ್ ನನ್ನ ಫ್ರೆಂಡ್ ಪೂನಾ ಫ್ರೆಂಡ್ ವಿಲಾಸರಾವ್ ದೇಶಮುಖ್ ಶಿಷ್ಯ ಬಂದಿದ್ದೆ. ಇವತ್ತು ಅಸ್ಸಾಂ ಅಧ್ಯಕ್ಷರು ಇವತ್ತೆಲ್ಲ ಏನೆಲ್ಲ ಮೀಟಿಂಗ್ ಇದೆ. ಈಗ ಕಾಂಗ್ರೆಸ್ ಆಫೀಸ್ ಹೋಗ್ತಾ ಇದ್ದೀನಿ. ಯಾರನ್ನ ಪಕ್ಷದ ಸೇರಿಸ್ಕೊಳ್ತು ಕಾರ್ಯಕ್ರಮ ಇದೆ. ಯಾರು ಕಾಂಗ್ರೆಸ್ ಮಾಡಿದ್ದೀನಿ. ಬಂದ್ಮೇಲೆ ಕೆಲವು ಕೆಲಸ ಮಾಡ್ಬೇಕಲ್ಲ. ಸರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಹೌದು, ನಾಳೆ 6 ವರ್ಷ ಆಗಿದೆ. ಅದು ಪ್ರಯುಕ್ತ ನಮ್ಮೆಲ್ಲ MLAಗಳು ಯಾರು ಗೆದ್ದಿದ್ದಾರೆ, MLCಗಳು ಅವ್ರಿಗೆಲ್ಲ ಊಟ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ದಿನ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ಸು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರಿಗೆಲ್ಲ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಫಸ್ಟ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ಹೈಕಮಾಂಡ್ ಭೇಟಿ ಏನಾದ್ರು ಮಾಡ್ತೀರಾ ಸರ್? ಹೈಕಮಾಂಡ್ ಭೇಟಿ ಮಾಡ್ತೀರಾ? ಅಲ್ಲ, ಬಂದ್ಮೇಲೆ ನಾವ್ ಯಾರು ಏನ್ ಭೇಟಿ ಮಾಡ್ಬೇಕು ಮಾಡ್ತೀವಿ. ಅದೆಲ್ಲ ನಾನು ಹೇಳಕ್ಕಾಗ್ತದ ಪಬ್ಲಿಕಲ್ಲಿ? ನೀವ್ ಹೇಳ್ತೀರಾ DK ಹೋಗಿದ್ರು, ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಕಾಯ್ಕೊಂಡು ಕೂತಿದ್ದಾರೆ ಅಂತ. ಹಂಗೆ ಕಾಯ್ಕೊಂಡು ಕೂತಿದ್ದಾರೆ ಸರ್. ನೀವು ಖಾಸಗಿ ಕಾರ್ಯಕ್ರಮ ಅಂದ್ರೂ DK ಶಿವಕುಮಾರ್ ಡೆಲ್ಲಿ ಭೇಟಿ ಕೊಡ್ತಿದ್ದಾರೆ ಅಂದ್ರೆ ರಾಜಕೀಯದಲ್ಲಿ ಒಂದಿಷ್ಟು ವಿಭಿನ್ನವಾದಂತ ಚರ್ಚೆಗಳು. ವಿಭಿನ್ನ ಚರ್ಚೆನೂ ಬೇಡ. ನಾಳೆ ಎಲ್ಲ ಊಟ ಇದೆ, ಆಯ್ತಾ? ನಾಳೆದು CLP ಇದೆ. ಈಗ 4 ಗಂಟೆಗೆ ಬಜೆಟ್ ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು ಅಂತ ನಮ್ಮ ಸ್ಪೀಕರ್ ಸಾಹೇಬ್, ಕೌನ್ಸಿಲ್ ಸಾಹೇಬ್ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕಾರ್ಯಕ್ರಮ. ಸರ್, ಅಸ್ಸಾಂದು ಈಗಾಗಲೇ 43 ಕ್ಯಾಂಡಿಡೇಟ್ ಇವತ್ತು ಇನ್ನೊಂದು ಸ್ಕ್ರೀನಿಂಗ್ ಕಮಿಟಿ ಇದೆ. ಈಗ ತಾವು ಸ್ಕ್ರೀನಿಂಗ್ ಕಮಿಟಿ ಸಭೆಗೆ ಹೋಗ್ತಾರೆ? ನಾನು ಸ್ಕ್ರೀನಿಂಗ್ ಕಮಿಟಿ ಇಲ್ಲ ಆನಿಲ್ಲ. ಸ್ಕ್ರೀನಿಂಗ್ ಕಮಿಟಿ ಇಲ್ಲ. ಅದು ನಮ್ಮ ಜವಾಬ್ದಾರಿನೇ ಬೇರೆ. ಓಕೆ.